ಬಳೆ ಪ್ರೀತಿಯ ಸಂಕೇತ. ವಿಶಾಲ್ ಮತ್ತು ಅಂಜಲಿ ಹುಡುಗ-ಹುಡುಗಿ ಇಬ್ಬರೂ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರು. ವಿಶಾಲ್ಗೆ ಅಂಜಲಿಯ ಮೇಲಾದ ಹಿರಿದಾದ ಪ್ರೀತಿ. ಆದರೆ ಅಂಜಲಿ ಕುಶಲಕರ್ಮಿಗಳ ಕುಟುಂಬದಿಂದ ಬಂದವಳು. ಆಕೆಯ ಕೈಯಲ್ಲಿ ವಿವಿಧ ಬಗೆಯ ಬಳೆಗಳು ಯಾವಾಗಲೂ ಹೊಳೆಯುತ್ತಿರುತ್ತಿದ್ದವು. ಒಂದು ದಿನ ಕಾಲೇಜಿನ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಹಮ್ಮಿಕೊಂಡ ಆಟವೊಂದರಲ್ಲಿ ನಿಮ್ಮ ಗೆಳೆಯನಿಗೆ ಒಂದು ಚಿಹ್ನೆ ನೀಡಿ ಎಂಬ ನಿಯಮವಿತ್ತು. ವಿಶಾಲ್ ಆತುರದಿಂದ ಒಂದು ಸಣ್ಣ ಬೆಳ್ಳಿಯ ಬಳೆ ಖರೀದಿ ಮಾಡಿದ. ಹಬ್ಬದ ಸಂಜೆ ಪುಷ್ಪಾಲಂಕಾರದಿಂದ ಕಂಗೊಳಿಸುತ್ತಿದ್ದ ಕಾಲೇಜು ಮೈದಾನದಲ್ಲಿ ಅವನು ಅಂಜಲಿಯ ಮುಂದೆ ಬಂದು ಮುಗ್ಧವಾಗಿ ಕೇಳಿದ, "ಈ ಬಳೆ ತೊಡಿಸಿಕೊಳ್ಳಿ. ಇದು ನನ್ನ ಪ್ರೀತಿಯ ಚಿಹ್ನೆ." ಅಂಜಲಿ ಆಶ್ಚರ್ಯದಿಂದ ನೋಡಿದಳು. ಅವಳ ಕೈಯಲ್ಲಿ ಈಗಾಗಲೇ ಹಲವಾರು ಬಳೆಗಳು ಇದ್ದವು. ಆದರೆ ವಿಶಾಲ್ ನೀಡಿದ ಬಳೆ ಮಾತ್ರ ವಿಶೇಷ. ಅದು ಕೇವಲ ಒಂದು ಆಭರಣವಲ್ಲ, ಅವನ ಹೃದಯದ ಮಾತು. ತಕ್ಷಣವೇ ಆಕೆಯ ಮುಖದಲ್ಲಿ ನಗು ಮೂಡಿತು. "ನಾನು ಈ ಬಳೆ ತೊಡಿಸಿಕೊಂಡರೆ ನೀನು ನನ್ನ ಕೈ ಹಿಡಿದಂತಾಗುತ್ತೀಯಾ?" ಅಂಜಲಿ ಕೇಳಿದಳು. ವಿಶಾಲ್ ನಚಿಕೊಂಡು ಹೇಳಿದ, "ನಾನೇನಾದರೂ ಬಿಡಲು ಬಂದಿದ್ದೇನೆ?" ಅಂಜಲಿ ಮರುಕವಾಯಿತು. ಆಕೆಯ ಹೃದಯವು ಒಪ್ಪಿಕೊಂಡಿತು. ಅವಳು ಸುಂದರವಾಗಿ ಕೈ ಮುಂದಿಟ್ಟು ಅವನ ಪ್ರೀತಿಯ ಸಂಕೇತವನ್ನು ಸ್ವೀಕರಿಸಿದಳು. ಅಂದಿನಿಂದ ಆ ಬಳೆ ಆಕೆಯ ಕೈಯಲ್ಲಿ ಎಂದಿಗೂ ಮರೆಯಾಗಲಿಲ್ಲ. ಅದು ಅವರ ಪ್ರೀತಿಯ ಮೊದಲ ಪೀಳಿಗೆಯಂತೆ ಕಣ್ಣಿಗೆ ಕಾಣುವಂತೆ ಉಳಿಯಿತು. ಒಮ್ಮೆ ಯಾರಿಲ್ಲದ ಸಮಯ ನೋಡಿಕೊಂಡು ಆ ದಗದವನ್ನು ಮುಗಿಸಿಕೊಂಡರು.